ಧನ್ವೀರ್ ಹಾಗೆ ಡಿಂಪಲ್ ಕ್ವೀನ್ ರಚಿತಾರಾಮ್ ಮದುವೆ. ಹೌದು ಸ್ನೇಹಿತರೆ, ಡಿಂಪಲ್ ಕ್ವೀನ್ ರಚಿತಾರಾಮ್ ಮತ್ತು ಧನ್ವೀರ್ ಗೌಡ ಮದುವೆ ತುಂಬ ಅಂದರೆ ತುಂಬಾ ಒಂದು ವೈರಲ್ ಆಗ್ತವೆ ಫೋಟೋಸ್ಗಳು, ವಿಡಿಯೋಸ್ಗಳು. ಇದ್ರ ಬಗ್ಗೆ ನೋಡೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಹೊಸ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವ್ರ ಬಗ್ಗೆ ಪ್ರತಿದಿನವೂ ಒಂದಲ್ಲ ಒಂದು ಗಾಸಿಪ್ಗಳು ಹರಿದಾಡ್ತಾನೆ ಇವೆ. ಅದರಲ್ಲಿ ಒಂದು ಬಹಳಷ್ಟು ಜನರ ಗಮನ ಸೆಳೆಯತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಟ ಧನ್ವೀರ್ ಗೌಡ ಅವರ ಜೊತೆಗಿನ ಮದುವೆಯ ವದಂತಿ. ಹೌದು ಸ್ನೇಹಿತರೆ, ತುಂಬಾ ಒಂದು ನಟ ಧನ್ವೀರ್ ಗೌಡ ಆಗಿರ್ಬೋದು, ರಚಿತಾರಾಮ್ ರವರು ಆಗಿರ್ಬೋದು, ಇವರಿಬ್ಬರ ನಡುವೆ ಪ್ರೀತಿ ಪ್ರೇಮ ಕಹಾನಿ ಇದೆ. ಇಬ್ಬರು ಶೀಘ್ರದಲ್ಲಿ ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ಹರಡ್ತಾ ಇವೆ. ಇನ್ನು ನಾವು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಯಾಗಿ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಷ್ಟಕ್ಕೂ ಈ ಒಂದು ಗಾಸಿಪ್ ಶುರುವಾಗಿದ್ದು ಎಲ್ಲಿಂದಪ್ಪ ಅಂತಂದರೆ, ರಚಿತಾರಾಮ್ ಹಾಗೂ ಧನ್ವೀರ್ ರವರು. ಇವರಿಬ್ಬರು ಕೂಡ ದರ್ಶನ್ ರವರ ತುಂಬಾ ಒಂದು ಅಭಿಮಾನಿಗಳು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇವರಿಬ್ಬರಿಗೂ ನಟ ದರ್ಶನ್ ಅವರಂದರೆ ಅಚ್ಚುಮೆಚ್ಚು ಅನ್ನೋದನ್ನು ಕೂಡ ನಾವು ಇಲ್ಲಿ ಹೇಳ್ಬೋದು. ಈ ಹಿಂದೆ ರಚಿತಾರಾಮ್ ರವರು ಮದುವೆ ವಿಚಾರವನ್ನು ಪ್ರಸ್ತಾಪಿಸಿದಾಗ, ನಾನು ಗೌಡ್ರ ಹುಡುಗನನ್ನೇ ಮದುವೆ ಆಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅಭಿಮಾನಿಗಳಲ್ಲಿ ಇದು ತುಂಬಾ ಕುತೂಹಲಕಾರಿ ಒಂದು ಆಲೋಚನೆಯನ್ನು ಮೂಡಿಸಿತ್ತು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಅದೇ ಸಮಯದಲ್ಲಿ ನಟ ಧನ್ವೀರ್ ಅವರು ಸ್ಯಾಂಡಲ್ವುಡ್ನಲ್ಲಿ ಮಿಂಚ್ತಾ ಇದ್ದಾರೆ. ಹಾಗೆ ಇವರಿಬ್ಬರ ಸೆಲ್ಫಿ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ಸೆಲ್ಫಿ ನೋಡಿದ ತಕ್ಷಣವೇ ರಚಿತಾರಾಮ್ ಹೇಳಿದ್ದ, ಆ ಗೌಡ್ರ ಹುಡುಗ ಬೇರೆ ಯಾರು ಅಲ್ಲ, ಅದೇ ಧನ್ವೀರ್ ಅವರೇ ಅಂತಕ್ಕಂಥದ್ದನ್ನು ಹಲವರು ಹೇಳ್ತಾ ಇದ್ದಾರೆ. ಇನ್ನು ಅಂದಿನಿಂದ ಶುರುವಾದ ಈ ಲವ್ ಸ್ಟೋರಿ ಚರ್ಚೆ ಆದಾಗ ಮುನ್ನೆಲೆಗೆ ಬಂದೇ ಬರುತ್ತೆ. ಇಷ್ಟ ಆಗಿದೆ ತಡ, ಅವರಿಬ್ಬರ ಲವ್ ಸ್ಟೋರಿ ತುಂಬಾನೇ ಒಂದು ಮುಂದುವರೆದಿದೆ ಅಂತಕ್ಕಂಥದ್ದು ಅಭಿಮಾನಿಗಳಲ್ಲಿ ಒಂದು ಹೇಳ್ತಾ ಇದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಇವರ ಮದುವೆ ಬಗ್ಗೆ ತುಂಬಾನೇ ಚರ್ಚೆಗಳಾಗ್ತಾ ಇದ್ರು. ರಚಿತಾರಾಮ್ ರವರು ಈ ಗಾಸಿಪ್ ಬಗ್ಗೆ ಎಲ್ಲೂ ಒಂದು ಮಾತನ್ನ ಹೇಳಿಲ್ಲ, ಎಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಯಾರೇ ಈ ಬಗ್ಗೆ ಪ್ರಶ್ನೆ ಕೇಳಿದ್ರು ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ನಗುತ್ತಲೇ ಮುಂದೆ ಸಾಕ್ತಾರೆ. ಆದ್ರೆ ನಟ ಧನ್ವೀರ್ ಗೌಡ ಆಗಲ್ಲ. ಜನರ ಬಾಯಿ ಮುಚ್ಚಿಸಲು ಆಗದೆ ಇದ್ರು ಕೊನೆಗೆ ಸಂದರ್ಶನವೊಂದರಲ್ಲಿ ಈ ಮದುವೆ ದಂತಿ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಬಿಟ್ಟಿದ್ದಾರೆ. ರಚಿತಾರಾಮ್ ರವರು ಈ ಮದುವೆ ಬಗ್ಗೆ ಏನು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಇದನ್ನ ನೋಡಿದ್ರೆ ಇವ್ರಿಗೂ ಕೂಡ ತುಂಬಾ ಆಸೆ ಇದೆ ಅಂತಕ್ಕಂಥದ್ದನ್ನ ಒಂದು ಅಭಿಮಾನಿಗಳು ತಿಳಿದುಕೊಳ್ತಾ ಇದ್ದಾರೆ. ಈ ಮದುವೆ ಬಗ್ಗೆ ಕೇಳಿದಾಗೆಲ್ಲ ರಚಿತಾರಾಮ್ ರವರು ಸುಮ್ಮನೆ ಆಗ್ಬಿಡ್ತಾರೆ. ಅದಕ್ಕಾಗಿ ಇವ್ರಿಗೂ ಕೂಡ ಈ ಮದುವೆ ಇಷ್ಟ ಇದೆ ಅಂತಕ್ಕಂಥದ್ದನ್ನ ಒಂದು ಅಭಿಮಾನಿಗಳು ತಿಳಿದುಕೊಂಡು ಬಿಟ್ಟಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಧನ್ವೀರ್ ರವರು ಕೊಟ್ಟ ಕ್ಲಾರಿಟಿ ಏನು ಗೊತ್ತಾ? ಧನ್ವೀರ್ ರವರು ಒಂದು ಸಂದರ್ಶನದಲ್ಲಿ ಮಾತನ್ನ ಹೇಳಿದ್ದಾರೆ. ಸಂದರ್ಶನದಲ್ಲಿ ಮಾತನಾಡುತ್ತಾ ಅವರು, ಜನರು ಬರೀ ರಚಿತಾರಾಮ್ ರವರೊಂದಿಗೆ ಮಾತ್ರವಲ್ಲ, ನನ್ನನ್ನು ಹಲವರ ಜೊತೆ ನನ್ನ ಸಂಬಂಧ ಕಟ್ಟಿ ತುಂಬಾನೇ ಅವ್ರ ಜೊತೆ ಮದುವೆಯನ್ನು ಮಾಡಿಸ್ಬಿಟ್ಟಿದ್ದಾರೆ ಅನ್ನೋ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಕೇವಲ ನಾವಿಬ್ಬರು ತಾಂಬೂಲ ಎಕ್ಸ್ಚೇಂಜ್ ಮಾಡಿಕೊಳ್ಳುವುದು ಮಾತ್ರ ಬಾಕಿ ಇತ್ತು, ಇನ್ನೆಲ್ಲವನ್ನ ಅವರೇ ಮಾಡಿಬಿಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ಕೊಂಡು ಬಿಟ್ಟಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಈಗಿನ ಕಾಲದಲ್ಲಿ ಯಾವ ನಟಿಯ ಜೊತೆ ಸುಮ್ಮನೆ ಕಾಣಿಸಿಕೊಂಡು ಒಂದು ಫೋಟೋ ತೆಗೆಸಿಕೊಂಡ್ರು ಸಾಕು, ಅವರಿಬ್ಬರ ಮಧ್ಯೆ ಏನೋ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆದ್ರೆ ನಾವೇನು ಅನ್ನೋದು ನಮ್ಗೆ ಮಾತ್ರ ಗೊತ್ತು ಅನ್ನೋ ಮಾತನ್ನ ಇಲ್ಲಿ ಧನ್ವೀರ್ ರವರು ಹೇಳಿದ್ದಾರೆ. ಧನ್ವೀರ್ ರವರು ಇಷ್ಟೆಲ್ಲ ಒಂದು ಸ್ಪಷ್ಟನೆಯನ್ನು ನೀಡಿದ್ರು ಕೂಡ ಚರ್ಚೆ ಮಾತ್ರ ನಿಂತಿಲ್ಲ. ಇತ್ತೀಚೆಗಷ್ಟೇ ದರ್ಶನ್ ರವರು ಈಗಲೂ ಕೂಡ ಜೈಲಿನಲ್ಲಿದ್ದಾರೆ. ದರ್ಶನ್ ರವರಿಗೆ ಬೇಲ್ ಸಿಗಲ್ಲ ಅಂತಕ್ಕಂಥದ್ದು ಕೂಡ ನಮಗೆಲ್ಲ ತಿಳಿದು ಬಂದಿದೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಧನ್ವೀರ್ ರವರು ರಚಿತಾರಾಮ್ ರವರು ತುಂಬಾನೇ ಒಂದು ಸಂಕಟಕ್ಕೆ ಒಳಗಾಗಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ರಚಿತಾರಾಮ್ ಹಾಗೂ ಧನ್ವೀರ್ ಗೌಡ ಇವರಿಬ್ರು ದರ್ಶನ್ ರವರ ಒಂದು ಆಪ್ತ ವಲಯದವರು ಮತ್ತು ಪರಸ್ಪರ ಒಳ್ಳೆಯ ಸ್ನೇಹಿತರು. ಅವ್ರ ಮದುವೆ ಕುರಿತಾದ ಸುದ್ದಿಗಳು ಕೇವಲ ಸೋಷಿಯಲ್ ಮೀಡಿಯಾದಲ್ಲೇ ಅಷ್ಟೇ ಅಲ್ಲ, ತುಂಬಾನೇ ಒಂದು ಕಡೆ ತುಂಬಾನೇ ಚರ್ಚೆ ಆಗ್ತಾ ಇವೆ. ಈ ಮಾಹಿತಿ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇವರಿಬ್ರು ಮದುವೆ ಆದ್ರೆ ಚೆನ್ನಾಗಿರುತ್ತಾ, ಅಥವಾ ಇವರಿಬ್ರು ಮದುವೆ ಆಗದೆ ಇದ್ರೇನೆ ಒಳ್ಳೇದಾ? ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.